ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ತುಂಬ ದಿವಸ ಆಗೋಯ್ತು ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿ. ನಾವು ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದು ನಂಗೆ ಹುಷಾರಿಲ್ದಂಗೆ ಆಗೋಯ್ತು, ಹಾಗಾಗಿ ವ್ಲಾಗ್ಗಳನ್ನ ಶೇರ್ ಮಾಡೋಕ್ಕಾಗಲ್ಲ. ಇವತ್ತು ಟ್ರಿಪ್ ಮೊದಲನೇ ದಿವಸದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಹಾಗಾಗಿ ವೀಕೆಂಡ್ ಅಂದರೆ ಭಾನುವಾರ ವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಎಲ್ಲ ಮುಗಿಸಿ ಅಪ್ಪು ಸ್ವಲ್ಪ ಅಳ್ತಾ ಇದ್ದ, ಹಾಗಾಗಿ ಅವನಿಗೆ ಸಮಾಧಾನ ಎಲ್ಲ ಮಾಡಿ ನನಗೆ ಬಸ್ ಸ್ಟಾಪಿಗೆ ಬಿಟ್ಟರು. ಅಲ್ಲಿಂದ ನಾನು ಸೀದಾ ಅಕಾಡೆಮಿ ಕಡೆ ಹೋದೆ. ನೀವು ಯಾರ ಜೊತೆ ಹೋಗ್ತಾ ಇದ್ದೀರಾ ಅಂತ ತುಂಬ ಜನ ಕೇಳಿದ್ರು. ನಾನು ಹೋಗ್ತಾ ಇರೋದು, ನಾನು ಮೇಕಪ್ ಕಲ್ತನಲ್ಲ ಕುಣಿಗಲಲ್ಲಿ ಅಕಾಡೆಮಿ, ಪೂಜಾ ಅವ್ರ ಅಕಾಡೆಮಿಲಿ, ಅವ್ರ ಜೊತೆ ನಾನು ಹೋಗ್ತಾ ಇರೋದು. ಆಲ್ರೆಡಿ ಒಂದು 2 ದಿವಸ ಮುಂಚೆ ಇದಕ್ಕೆ ಹೇಳಿದರು, ಟ್ರಿಪ್ ಆರ್ಗನೈಸ್ ಮಾಡ್ತಾ ಇರ್ತಾರೆ ಅವಾಗ ಹೇಳಿದರು. ನನಗೆ ಮೇಕಪ್ ಆರ್ಡರ್ಸ್ ಇದ್ದರೆ ನಾನು ಹೋಗೋದಕ್ಕಾಗಿಲ್ಲ. ಆ್ಯಂಡ್ ಇವಾಗ ಈ ಸತಿ ಸ್ವಲ್ಪ ನನಗೆ ಫ್ರೀ ಇತ್ತು, ಆಷಾಢ ಎಲ್ಲ ಆಗಿರೋದ್ರಿಂದ ಟ್ರಿಪ್ ಆರ್ಗನೈಸ್ ಮಾಡಿದರು. ಓಕೆ ನಾನು ಬರ್ತೀನಿ ಅಂತ ಹೇಳಿ ನಾವು ಕೂಡ ಕುಣಿಗಲಿಗೆ ಬಂದು ಅಲ್ಲಿಂದ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಗಾಡಿಗೆ ಹೊರಟ್ವಿ. ಎಲ್ಲರೂ ಹೇಳಬೇಕು ಅಂದರೆ ಸಖತ್ತಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಪೂಜಾ ಅವರೇ, ಈ ಥರ ಒಂದು ಒಳ್ಳೆ ಟ್ರಿಪ್ ಆರ್ಗನೈಸ್ ಮಾಡಿ. ತುಂಬ ಹೆಣ್ಮಕ್ಳಿಗೆ ಇದು ಒಂಥರ ಮೈಂಡ್ ರಿಲೀಫ್ ಅಂತಲೇ ಹೇಳ್ಬೋದು. ವರ್ಕ್ ಆಗಿರ್ಬೋದು, ಮನೆ ಕೆಲಸ, ಮಕ್ಕಳು, ಜವಾಬ್ದಾರಿಗಳ ಜೊತೆಗೆ ಈ ಥರ ಬಿಡುವು ಅವಾಗ ಮಾಡ್ಕೊಂಡು ಹೋದಾಗ ಅವ್ರಿಗೇನೋ ಒಂಥರ ಫ್ರೀ ಅನಿಸುತ್ತೆ, ಮೈಂಡ್ ಕೂಡ ಫ್ರೀ ಅನಿಸುತ್ತೆ. ಅವ್ರು ಇನ್ನೂ ತುಂಬಾ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾರೆ ಈ ಥರ ಎಲ್ಲ ಹೋದಾಗ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೊರಟಿದ ತಕ್ಷಣ ಗೊತ್ತಲ್ಲ, ಟಿನಲ್ಲಿ ಫುಲ್ಲು ಗಾಡೀಲಿ ಸಾಂಗ್ಗಳು ಹಾಕ್ಕೊಂಡು ಕುಣಿದಿದ್ದು, ಡ್ಯಾನ್ಸ್ ಆಡಿದ್ದು, ಅಷ್ಟು ಡ್ಯಾನ್ಸ್ ಆಡಿದ್ದೀವಿ. ಆ್ಯಂಡ್ ಒಂದು 12 ಗಂಟೆ 1 ಗಂಟೆ ತನಕ. ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದಿದ ತಕ್ಷಣ ನಾವು ಹೋಗಿದ್ದು ಸಿಗಂದೂರಿಗೆ ಸ್ಟಾರ್ಟಿಂಗು. ಆ್ಯಂಡ್ ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ನಾನು ಹೇಳಿದ್ನಲ್ಲ. ಸೊ ತುಂಬ ಜನ ಏನಿರಲಿಲ್ಲ, ಹಾಗಾಗಿ ಆರಾಮಾಗೆ ಬೇಗನೆ ಹೋದ್ವಿ. ಹೋಗಿದ ತಕ್ಷಣ ನಮ್ಗೆ ಅಲ್ಲೆಲ್ಲೂ ರೂಮ್ಸ್ಗಳಂತ ಏನೂ ಇಲ್ಲ. ನಿಮ್ಗೆ ಹೋಗಿದ ತಕ್ಷಣ ಈ ಥರ ಸ್ನಾನದ್ದು ಇದಂತ ಸಿಗುತ್ತೆ ನಿಮಗೆ. ಇಲ್ಲಿ ಸ್ನಾನ ಮಾಡ್ಕೊಬೋದು, ವಾಶ್ರೂಮ್ಗೆಲ್ಲ ಹೋಗ್ಬೋದು. ಇಲ್ಲೂ ಕೂಡ ಇಷ್ಟು ಅಮೌಂಟ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ನಾವು ಸ್ಟಾರ್ಟಿಂಗು ಹೋಗಿ ಕೇಳಿದ್ದಕ್ಕೆ ನಾವು 9 ಮೆಂಬರ್ಸ್ ಹೋಗಿದ್ದು. ಸೊ ಆಲ್ಮೋಸ್ಟ್ ನಾವು 9 ಮೆಂಬರ್ಸ್ಗೆ ಹೋಗಿದ ತಕ್ಷಣ ನಮಗೆ ಫಸ್ಟೇ ಬಿಟ್ಬಿಟ್ರು. ಸ್ನಾನದ ಕೋಣೆ ಅಂತ ಏನು ಹೇಳ್ತೀರಾ, ನೋಡ್ತಾ ಇರ್ಬೋದು ನೀವು ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಫುಲ್ಲು ಇದ್ರ ಥರ ರೂಮ್ ಎಲ್ಲ ಸಿಗೋಲ್ಲ ನಿಮಗೆ. ಸೊ ಈ ಥರ ಅವರು ಹಂಡೆ ಒಲೆಯಲ್ಲಿ ನೀರು ಕಾಯಿಸ್ಬಿಟ್ಟು ಒಂದೊಂದು ಬಕೆಟ್ ಕೊಡ್ತಾರೆ, ಅದರಲ್ಲಿ ನಾವು ಸ್ನಾನ ಮಾಡಿಕೊಂಡು ವ್ಯಾನ್ ತಿರ್ಗಾ ಟಿ ಗಾಡಿ ಹತ್ತಿ ಅಲ್ಲಿ ರೆಡಿಯಾಗಿ ನಾವು ಸಿಗಂದೂರ್ಗೆ ಹೋದ್ವಿ. ಈ ಥರ ಸಿಗಂದೂರ್ಗೆ ನಾವು ಹೋಗ್ಬೇಕಾದ್ರೆ ಇವಾಗ ನಿಮಗೆ ಗೊತ್ತೇ ಇರುತ್ತೆ, ಹೊಸ ಬ್ರಿಡ್ಜ್ ಮಾಡಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ಫುಲ್ಲು ವೇವ್ ನೋಡೋದಕ್ಕೆ ನಿಜ 2 ಕಣ್ಣು ಸಾಕಾಗೋದಿಲ್ಲ. ನಾವು ಟಿ ಗಾಡಿನಲ್ಲೇ ಎಲ್ಲ ರೆಡಿ ಆದ್ವಿ. ಯಾಕಂದರೆ ಸ್ನಾನ ಮಾಡ್ಕೊಳ್ಳೋ ಕೋಣೆಯಲ್ಲಿ ನಮಗೆ ರೂಮ್ಸ್ ಕೊಟ್ಟಿದ್ರು, 2 ರೂಮು. ಅಲ್ಲೇ ಅಷ್ಟೊಂದು ಡೀಪಾಗಿ ರೆಡಿ ಆಗೋಕ್ಕಾಗಲ್ಲ, ಜಸ್ಟ್ ಒಂದು ಸೀರೆ ಉಟ್ಕೊಂಡು ಬಂದ್ಬಿಡ್ಬೋದು. ಟಿ ಗಾಡಿಯಲ್ಲಿ ಇನ್ನು ಮಿಕ್ಕಿದ್ದು ಫೇಸ್ಗಾಗಿರ್ಬೋದು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ನಾವು ಸಿಗಂದೂರು ಬ್ರಿಡ್ಜಿಗೆ ಬಂದ್ವಿ. ನೋಡ್ತಾ ಇರ್ಬೋದು. ಆ್ಯಂಡ್ ಹೆಣ್ಮಕ್ಳು ಗೊತ್ತಲ್ಲ, ಚೆನ್ನಾಗಿ ರೆಡಿ ಆಗಿದ ತಕ್ಷಣ ಫೋಟೋಸ್ ವೀಡಿಯೋಸ್ ಅಂತೂ ಕಾಮನ್ನಾಗಿ ತೆಗೆಸ್ಕೊತಾರೆ. ಸೊ ಎಲ್ಲ ಒಂದು ರೌಂಡು ರೀಲ್ಸು ಫೋಟೋಸು ಎಲ್ಲ ಬ್ರಿಡ್ಜ್ ಮೇಲೆ ತೆಗೆಸ್ಕೊಂಡ್ವಿ. ಇನ್ನು ಹೊರಟ್ವಿ ಅಲ್ಲಿಂದ. ನಿಜವಾಗ್ಲೂ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು, ಆ ಥರ ಇತ್ತು ವಾತಾವರಣ. ಅಷ್ಟು ಬ್ರಿಡ್ಜ್ ಮಾಡಿರೋದಕ್ಕೆ ನಮಗಲ್ಲಿ ಇದರಲ್ಲಿ ಹೋಗೋದಕ್ಕೆ ಸಿಗಲಿಲ್ಲ. ಯಾಕಂದರೆ ಇವಾಗ ಅದು ಸ್ಟಾಪ್ ಮಾಡಿದ್ದಾರೆ ಅಂತ ತುಂಬ ಜನನೂ ಹೇಳ್ತಾ ಇದ್ದಾರೆ, ಅದು ಗೊತ್ತಿಲ್ಲ. ಆದರೆ ಬ್ರಿಡ್ಜ್ ಮೇಲೆ ಹೋದರೆ ಆರಾಮಾಗಿ ಹೋಗ್ತೀರಾ. ಸೊ ಸಿಗಂದೂರು ದೇವಸ್ಥಾನಕ್ಕೂ ಕೂಡ ನಾವು ರೀಚ್ ಆದ್ವಿ. ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬ ಜನನೇ ಇರಲಿಲ್ಲ. ಎಷ್ಟು ಬೇಗ ಅಮ್ಮನವ್ರ ದರ್ಶನ ಆಯಿತು ಅಂತಂದರೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ ಅಮ್ಮನವ್ರನ್ನ ನೋಡೋದಕ್ಕೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅದ್ರ ಒಳಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ, ಅಲೌಡ್ ಇಲ್ಲ. ಜಸ್ಟ್ ಈಚೆಗಡೆ ನೀವು ಎಷ್ಟು ಬೇಕಾದ್ರೂ ವೀಡಿಯೋಸ್ಗಳನ್ನ ಫೋಟೋಸ್ಗಳನ್ನ ತೊಗೋಬೋದು. ಯಾಕಂದರೆ ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತಲ್ಲ ದೇವಸ್ಥಾನಗಳಲ್ಲಿ, ಹಾಗಾಗಿ. ಇನ್ನು ನಾವು ಕೂಡ ಬಂದ್ವಿ. ಸ್ವಲ್ಪ ಮಳೆ ಏನು ಅಷ್ಟೊಂದು ಇರಲಿಲ್ಲ, ಬರುತ್ತೆ ನಿಂತೋಗುತ್ತೆ ಆ ಥರ ಆಗ್ತಾಯಿತ್ತು ಮಳೆ. ಎಷ್ಟೊಂದು ಜನ ರೀಲ್ಸ್ಗಳಲ್ಲಿ ನೀವು ನೋಡ್ತಾ ಇರ್ತಾರೆ, ಅಯ್ಯೋ ಸಿಗಂದೂರಲ್ಲಿ ಅಷ್ಟೊಂದು ಜನ ಬರ್ತಾಯಿದ್ದಾರೆ, ಇಷ್ಟೊಂದು ಮಳೆ ಇದೆ, ನೀವು ಯಾರು ಬರೋಕ್ಕೆ ಹೋಗ್ಬಿಡಿ ಅಂತಾರೆ. ಆದರೆ ನಾವು ಹೋದಾಗ ನಿಜವಾಗ್ಲೂ ಜನನೇ ಇರಲಿಲ್ಲ. ಆ್ಯಂಡ್ ಮಳೆನೂ ಕೂಡ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಮಾತ್ರನೇ ಬರ್ತಾಯಿತ್ತು. ಇನ್ನು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲೇ ಪ್ರಸಾದ ಕೂಡ ಸಿಗುತ್ತೆ, ಪಲಾವು, ಟೊಮೊಟೊ ಬಾತ್ ಈ ಥರ ಎಲ್ಲ ಬೆಳಗ್ಗೆ ನಾಷ್ಟಗಳು ಸಿಗುತ್ತಂತೆ. ಹೋಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಈಚೆ ಬಂದ್ವಿ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಹೀಗೆ ಮಳೆ ಬರುತ್ತೆ ತಿರ್ಗಾ ನಿಂತೋಗುತ್ತೆ, ಮಳೆ ಬರುತ್ತೆ ನಿಂತೋಗುತ್ತೆ, ಈ ಥರ
ಆಗ್ತಾಯಿತ್ತು. ಆದರೆ ನಮ್ಮ ಟ್ರಿಪ್ ಎಲ್ಲೂ ಅರ್ಧ ಅಯ್ಯೋ ಈ ಮಳೆಯಿಂದ ಹಾಳಾಯಿತು ಅನ್ನಂಗೆ ಹೇಳಂಗಿಲ್ಲ. ಅಷ್ಟು ಚೆನ್ನಾಗಾಯಿತು ಟ್ರಿಪ್ ಮಾತ್ರ, ಅಷ್ಟು ಚೆನ್ನಾಗಿದೆ. ಅಂದರೆ ನೀವೇನಂತ ಅಂದರೆ ನೀವು ಹೋಗಬೇಕು ಅನ್ನಂಗಿದ್ರೆ ನೀವು ನವಂಬರ್ ಅಕ್ಟೋಬರ್ ತಿಂಗಳಲ್ಲಿ ಟ್ರಿಪ್ಗಳನ್ನ ಪ್ಲ್ಯಾನ್ ಮಾಡಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಬೀಚ್ಗಳಲ್ಲಾಗಿರ್ಬೋದು ಪ್ರತಿ ಕಡೆನೂ ಬಿಡ್ತಾರೆ ನಿಮಗೆ. ಆದರೆ ಈ ಟೈಮಲ್ಲಾದರೆ ಮಳೆ ಆಗಿರೋದ್ರಿಂದ ಎಲ್ಲೂ ಬಿಡಲ್ಲ ಜಾಸ್ತಿ, ಅಷ್ಟಕ್ಕಷ್ಟಕ್ಕೆ ಇದನ್ನು ಮಾಡಿ ಬಿಟ್ಬಿಡ್ತಾರೆ. ಹಾಗಾಗಿ ನೀವು ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಹೋಗಿ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ನಾವು ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದು ಜೋಗ್ ಫಾಲ್ಸ್ಗೆ. ಜೋಗ್ ಫಾಲ್ಸಲ್ಲಿ ಏನೇನೋ ಕೆಲಸಗಳು ನಡೀತಾ ಇತ್ತು. ಆ್ಯಂಡ್ ನಾವು ಹೋದಾಗಂತೂ ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿತ್ತು. ಹಾಯ್ ಬಾಯ್. ಇದೇನು ಎಂಟ್ರೆನ್ಸ್ ಇದೆಯೋ ಮಾತಾಡ್ಬೇಕೇನೋ ಅವಾಗ. ಆದರೆ ಜೋಗ್ ಫಾಲ್ಸ್ ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಫಾಗ್ ಇರಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿ ನೋಡ್ಬೋದಾಯಿತು ಆ ಕಡೆ ಎಲ್ಲ ಹೋಗಿ. ಆದರೆ ಆ ಕಡೆ ಫಾಗ್ ಅಂತೂ ಕಮ್ಮಿನೇ ಆಗಲಿಲ್ಲ. ಒಂದು ಸೈಡ್ ಮಾತ್ರನೇ ಫಾಗ್ ಒಂಚೂರು ಕಮ್ಮಿ ಆಯಿತು, ಆವಾಗ ನೋಡ್ಬೋದು, ಚೆನ್ನಾಗಿ ಅನ್ನಿಸ್ತು. ಆದರೆ ಒಬ್ರೊಬ್ರಿಗೆ ಪರವಾಗಿಲ್ಲ, ಯಾಕಂದರೆ ಒಬ್ಬರಿಗೆ ಒಂದು 20 ರೂಪಾಯಿನೋ ಟಿಕೆಟ್ ತಗೋತಾರೆ. ಓಕೆ, ವರ್ತ್ ಅಂತಲೇ ಹೇಳ್ಬೋದು, ಜಾಸ್ತಿನೂ ಇಲ್ಲ. ಯಾಕಂದರೆ ಈ ಥರ ಬಂದರೆ ಡಿಸಪಾಯಿಂಟ್ ಆಗಿಬಿಡುತ್ತೆ, ಫಾಗು ಇನ್ನೇನು ನೋಡೋಕ್ಕಾಗಿಲ್ಲ ಅಂತ. ನಮಗೆ ಸ್ಟಾರ್ಟಿಂಗ್ ಹಾಗೆ ಡಿಸಪಾಯಿಂಟ್ ಆಯಿತು, ಅಯ್ಯೋ ಫಾಗ್ ಎಲ್ಲ ತುಂಬ್ಕೊಂಬಿಟ್ಟಿದೆಯಲ್ಲ, ಹೇಗೆ ಹೋಗೋದು ಅಂತ ಅನ್ನಿಸ್ತಾ ಇತ್ತು. ಆದರೆ ಓಕೆ, ಆಮೇಲೆ ಸ್ವಲ್ಪ ಫಾಗ್ ಎಲ್ಲ ಕಮ್ಮಿ ಆಗ್ತಾ ನಮಗೆ ಒಂದು ಸೈಡ್ ಮಾತ್ರ ಚೆನ್ನಾಗಿ ಕಾಣಿಸ್ತು, ಇನ್ನೊಂದು ಸೈಡ್ ಕಾಣಿಸ್ಲೇ ಇಲ್ಲ. ಸೊ ಹೀಗಾಯಿತು ನಮಗೆ ಜೋಗ್ ಫಾಲ್ಸಲ್ಲಿ. ನಾನು ಅಂದ್ಕೊಂಡಿದ್ದೆ ಬೇರೆ, ಜೋಗ್ ಫಾಲ್ಸಲ್ಲಿ ನೀರೆಲ್ಲ ತುಂಬ ಜೋರಾಗಿ ಬರ್ತಾ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ದು. ಅದರಲ್ಲಿ ಈ ಥರ ಆಯಿತು. ಆದರೆ ಓಕೆ, ಚೆನ್ನಾಗಿತ್ತು. ವ್ಯೂವೆಲ್ಲ ನೋಡಿದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ಒಂದು 10 ಗಂಟೆಗೇನೋ ನಾವು ಹೋಗಿದ್ದು. ಸಕ್ಕತ್ತಾಗಿತ್ತು ಹೇಳಬೇಕು ಅಂದರೆ. ಚಳಿನೂ ಇಲ್ಲ, ಈ ಕಡೆ ಬಿಸಿಲು ಇಲ್ಲ, ಆ ಥರ ಅನ್ನಿಸ್ತಾ ಇತ್ತು ನನಗೆ. ಅಷ್ಟು ಚೆನ್ನಾಗಿ ಅನ್ನಿಸ್ತು. ಆದರೆ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನಿಮ್ಗೆ ಇನ್ನೂ ಬೇರೆ ಬೇರೆ ಥರ ಪ್ಯಾಕೇಜ್ಗಳಲ್ಲಿ ಕೊಡ್ತಾ ಇರ್ತಾರೆ. ನಾವು ವ್ಯೂ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತೀವಿ, ಜೀಪಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ತುಂಬ ಜನ ಹೇಳ್ತಾ ಇರ್ತಾರೆ. ಒಬ್ರಿಗೆ 150 ರೂಪಾಯಿ ಈ ಥರ ಎಲ್ಲ ತೊಗೋತೀವಿ ಅಂತ ಹೇಳ್ತಾ ಇರ್ತಾರೆ. ನಮ್ಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ಹೋಗ್ಬೋದು. ಅದೊಂಥರ ಅಡ್ವೆಂಚರ್ ಆಗೋ ಕೂಡ ಇರುತ್ತೆ. ಆರಾಮಾಗಿ ಜೀಪಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಹತ್ರದಿಂದ ನೋಡೋದು ಇನ್ನೂ ಚೆನ್ನಾಗಿರುತ್ತೆ. ನಾವು ಆ ಥರ ಏನು ಹೋಗಲಿಲ್ಲ, ಜಸ್ಟ್ ಇಲ್ಲೇ ದೂರದಿಂದನೇ ನಾವು ಒಂದು ಸೈಡ್ ಫಾಗ್ ಎಲ್ಲ ಕಮ್ಮಿ ಆದಮೇಲೆ ಒಂದು ಸೈಡ್ ಕಂಪ್ಲೀಟಾಗಿ ನೋಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ. ಯಾಕಂದರೆ ಇಲ್ಲಿ ಅದು ಫಾಗ್ ಕಮ್ಮಿನೇ ಆಗ್ತಾಯಿಲ್ಲ, ಕಮ್ಮಿ ಆಗುತ್ತೆ ತಿರ್ಗಾ ಮುಚ್ಕೊಳ್ಳುತ್ತೆ, ಕಮ್ಮಿ ಆಗುತ್ತೆ ತಿರ್ಗಾ ಫಾಗ್ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ, ಆ ಥರನೇ ಆಗ್ತಾಯಿತ್ತು. ಹಾಗಾಗಿ ಇಲ್ಲೇನು ಅಷ್ಟೊಂದು ನಮಗೆ ಇದ್ರಾಗ ಅನ್ನಿಸ್ಲಿಲ್ಲ. ಸೊ ಆದರೆ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಮಾತ್ರ. ಆದರೆ ಇನ್ನೊಂದು ಸೈಡ್ ನಮ್ಗೆ ವ್ಯೂ ಕಾಣಿಸ್ಲಿಲ್ಲ, ಒಂದೇ ಸೈಡ್ ಮಾತ್ರ ನಮಗೆ ವ್ಯೂ ಕಾಣಿಸಿದ್ದು. ಸೊ ಹಾಗಾಗಿ ಚೆನ್ನಾಗಿತ್ತು, ಒಂಥರ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ ಪ್ಲೇಸಿಗೆ ಬಂದು. ಆದರೆ ಸೌಂಡ್ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಜನ ಸ್ವಲ್ಪ ಇದ್ದಿದ್ದರಿಂದ ಸೌಂಡ್ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ. ಆದರೆ ಜಾಸ್ತಿ ಜನ ಅಂತಲೂ ಏನಿಲ್ಲ, ಕಮ್ಮಿ ಜನನೇ ಇದ್ದರು. ಇನ್ನು ಹೋಗಬೇಕಾದ್ರೆ ಸಡನ್ನಾಗಿ ನಮ್ಮ ಟಿ ಗಾಡಿ ಏನಾಗೋಯ್ತು, ಪಂಚರ್ ಆಗೋಯಿತು. ಈ ಸೈಡ್ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಸಖತ್ತಾಗಿ ಗದ್ದೆಗಳನ್ನ ಮಾಡಿದ್ದಾರೆ ಅಂದರೆ, ಅಲ್ಲಿ ಮಳೆ ಬರ್ತಾಯಿತ್ತು. ಆದರೂ ಒಂದಿಬ್ಬರು ಯಾರೋ ಅಲ್ಲಿ ವಯಸ್ಸಾಗಿರೋರು ಕೆಲಸ ಮಾಡ್ತಾಯಿದ್ರು. ನಂಗೆ ಅದನ್ನ ನೋಡಿ ನಿಜವಾಗ್ಲೂ ಎಷ್ಟು ಒಂಥರ ಖುಷಿ ಆಯಿತು ಅಂದರೆ, ಅಷ್ಟೇ ಮೋಟಿವ್ ಆಗುತ್ತೆ ಅವ್ರನ್ನ ನೋಡಿದಾಗ. ಯಾಕಂದರೆ ನಾವು ಮಳೆ ಬಂದಿದ ತಕ್ಷಣ ಎಲ್ಲ ಕೆಲಸಗಳನ್ನೂ ಬಿಟ್ಬಿಟ್ಟು ಅಲ್ಲಿ ಸೈಡ್ಗೆ ಹೊಟ್ಟೋಗ್ತೀವಿ. ಆದರೆ ಅವರು ರೈತರು ಎಷ್ಟೇ ಮಳೆ ಬರಲಿ ಏನೇ ಬರಲಿ, ಆ ಮಳೆ ಬಂದಾಗೆ ಅವ್ರಿಗೇನೋ ಒಂಥರ ಖುಷಿ, ಮಳೆ ಬರ್ತಾಯಿದೆ ಕೆಲಸ ಮಾಡಬೇಕು ಅಂತ ಅಷ್ಟು ಖುಷಿ ಆಗ್ತಾಯಿತ್ತು. ನಾನು ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಆ ಒಂದು ಏನಿದೆ ಕಂಪ್ಲೀಟಾಗಿ ನಿಜವಾಗ್ಲೂ ಎಂಜಾಯ್ ಮಾಡಿದೆ ನಾನು ವ್ಯೂವ್ನ. ಆನಂತರ ಟಿ ಗಾಡಿ ಎಲ್ಲ ನಾವು ಪಂಚರ್ ಎಲ್ಲ ಅವರೆಲ್ಲ ಸರಿ ಮಾಡಿಕೊಂಡು ಅಲ್ಲಿಂದ ನಮಗೆ ಸಿರ್ಸಿ ಕರ್ಕೊಂಡೋದ್ರು. ಸಿರ್ಸಿಲಿ ನಿಮ್ಗೆ ಇಲ್ಲೊಂದು ಹೆಣ್ಣು ದೇವರ ದೇವಸ್ಥಾನ ಕಾಣಿಸುತ್ತೆ, ನೋಡೋದಕ್ಕೆ ಈಚೆಗಡೆಯಿಂದ ಮಾತ್ರ ನಿಜವಾಗ್ಲೂ ಸಖತ್ತಾಗಿದೆ. ಅಲ್ಲೂ ಕೂಡ ಅಷ್ಟೇ, ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ, ಅಲ್ಲೂ ಕೂಡ ದೇವ್ರ ಪ್ರಸಾದ ಸಿಕ್ತು. ಆ್ಯಂಡ್ ಏನಂತ ಅಂದರೆ, ನಾವು ಹೋಗ್ತಾ ಇರೋ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಎಷ್ಟು ನೆಮ್ಮದಿಯಾಗಿ ನಾವು ಕಣ್ತುಂಬ ದೇವ್ರನ್ನ ನೋಡಿದ್ವಿ ಅಂದರೆ, ನಿಜ ಜನನೇ ಇಲ್ಲ, ಅಷ್ಟು ಕಮ್ಮಿ ಜನ, ನಾವೇ ಅಂತ ಅನಿಸೋ ಥರ ಇರುತ್ತೆ. ಅಷ್ಟು ಹತ್ರದಿಂದ ದೇವ್ರನ್ನ ನೋಡಿಕೊಂಡು ಯಾರು ಕೂಡ ಅಲ್ಲಿ ನಿಮ್ಮನ್ನು ನೂಕಲ್ಲ, ಹೋಗಿ ಅಂತ ನೂಕಲ್ಲ. ಅಷ್ಟು ಪ್ರಶಾಂತವಾಗಿ ಆ ದೇವ್ರನ್ನ ನೋಡಿಕೊಂಡು ಆ ದೇವ್ರನ್ನ ಕಣ್ತುಂಬ ಆರಾಧಿಸ್ಕೊಂಡು ಬರ್ಬೋದು. ಅಷ್ಟು ನಿಜ ಚೆನ್ನಾಗಿತ್ತು, ದೇವ್ರ ಅಲಂಕಾರ ಆಗಿರ್ಬೋದು ಪ್ರತಿಯೊಂದು. ಅಷ್ಟು ಖುಷಿ ಆಯಿತು ನನಗೆ. ದೇವಸ್ಥಾನಗಳ್ಗೆ ಹೋದರೆ ನಂಗೆ ಆ ಥರ ಇರಬೇಕು, ನೋಡ್ದಿರೋ ಥರ ತಳ್ಳಿದ್ರೆ ನಮಗೇನೇ ಒಂಥರ ಬೇಜಾರು. ಅಲ್ಲಿಂದ ನಾವು ಯಾಣಕ್ಕೆ ಹೋದ್ವಿ. ಯಾಣದಲ್ಲಿ ಏನಂದರೆ ಇವಾಗ ಕ್ಲೋಸ್ ಆಗಿಬಿಟ್ಟಿದೆ, ಹೆವಿ ಮಳೆಯಿಂದ ಅಂದ್ಬಿಟ್ಟು ಬಿಡ್ತಾ ಇಲ್ಲ ಯಾರನ್ನೂ.
ಅಲ್ಲೊಂದು ಡಿಸಪಾಯಿಂಟ್ ಆಯಿತು. ಯಾಕೆ ನಾನು ಯಾಣ ನೋಡಿದ್ದೆ, ಆದರೆ ಬೇರೆಯವ್ರಿಗೆ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು ಅದು. ಆದರೆ ಇವಾಗ ಮಳೆ ಅಂತ ಹೇಳ್ಬಿಟ್ಟು ಯಾರನ್ನೂ ಬಿಡ್ತಾ ಇರಲಿಲ್ಲ. ಅಲ್ಲಿಂದ ನಾವು ಹೋಗಿದ್ದು, ನಮ್ಗೆ ಅಲ್ಲಿ ಡಿಸಪಾಯಿಂಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಲೊಕೇಶನಲ್ಲಿ ಹುಡುಕ್ಬೇಕಾದ್ರೆ ಇದೊಂದು ಫೋರ್ಟ್ ಸಿಕ್ತು ನಮಗೆ. ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದರೆ ಅಷ್ಟು ಗ್ರೀನರಿ ಆಗಿತ್ತು. ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಏನಾದರೂ ಸೋಡಾ ಗಿಡ ಎಲ್ಲ ಕುಡಿಯೋಣ ಅಂತ ಹೇಳ್ಬಿಟ್ಟು ಪೂಜೆ ಅವರೆಲ್ಲ ಆರ್ಡ್ರ್ ಮಾಡಿದ್ರು. ಆ್ಯಂಡ್ ಕೆಲವರೆಲ್ಲ ನೂಡಲ್ಸ್ ತಿಂದರು. ನಮಗೆ ನೂಡಲ್ಸ್ ಎಲ್ಲ ಆಗಿ ಬರಲ್ಲ, ಸೊ ಹಾಗಾಗಿ ನಾವು ಸೋಡಾ ಮಾತ್ರನೇ ತೊಗೊಂಡಿದ್ವು. ಒಬ್ಬರು ಪೆಪ್ಪರ್ದು, ಇನ್ನೊಬ್ಬರು ಒಂಥರ ಸ್ವೀಟ್ನೆಸ್ ಬರುತ್ತೆ, ನಾವು ಆ ಥರ ತೊಗೊಂಡ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಅಲ್ಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಅಳ್ಟೆ ಉಳ್ಕೊಂಡು ಅಲ್ಲೂ ಸ್ವಲ್ಪ ಹೊತ್ತು ಎಲ್ಲ ಸೋಡಾ ಗಿಡ ಎಲ್ಲ ಕೂತ್ಕೊಂಡು ಇನ್ನು ಫೋಟೋ ಒಳಗೆ ನಾವು ಹೋದ್ವಿ. ಇದ್ರೊಳಗಡೆ ಹೋಗ್ಬೇಕಾ? ತುಂಬ ವರ್ಷಗಳೇ ಆಗಿಬಿಟ್ಟಿದೆ ಈ ಫೋರ್ಟ್ಗೆ. ಅಲ್ಲಿ ಫುಲ್ಲು ಗ್ರೀನರಿ ಬೆಳ್ಕೊಂಡು ಬಿಟ್ಟಿದೆ. ಅದನ್ನೆಲ್ಲ ಅಲ್ಲೆಲ್ಲ ಕಟ್ ಮಾಡ್ತಾಯಿದ್ರು ಕೆಲವರು. ಆ್ಯಂಡ್ ಇಲ್ಲೊಂದು ಬಾವಿ ನೋಡ್ತಾ ಇದ್ರಲ್ಲ ನೀವು, ನಾರ್ಮಲ್ ಆಗಿರೋ ಬಾವಿಗೂ ಈ ಬಾವಿಗೂ ನೀವು ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನಾರ್ಮಲ್ ಬಾವಿಗಳು ಎಷ್ಟು ಚಿಕ್ಕ ಚಿಕ್ಕದಾಗಿ, ಇದು ನೋಡಿದ್ರೆ ಇಷ್ಟು ಅಗಲ ಇದೆ ಆ್ಯಂಡ್ ಎಷ್ಟು ಅಡಿ ಆಳ ಇರ್ಬೋದು ಅಂತ ನಾವು ಅವಾಗ ಮಾತಾಡ್ಕೊತಾ ಇದ್ವಿ. ಅಷ್ಟು ಇದ್ರಾಗಿದೆ. ಅದೆಲ್ಲ ಸಿಬ್ಬಂದಿಗಳು ಇರ್ತಾರೆ, ಒಂದು 2-3 ಜನ ನೋಡೋರು, ಎಲ್ಲ ನೋಡ್ಕೊಳ್ಳೋರು. ಅಲ್ಲೆಲ್ಲ ವ್ಯವಸ್ಥೆ ಇನ್ನೂ ಒಂಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೂ ಟೂರಿಸ್ಟ್ಗಳೆಲ್ಲ ಬರೋ ಥರ ಮಾಡ್ಬೋದಾಗಿತ್ತು. ಆದರೆ ಈ ಗ್ರೀನರಿ ಇರೋದ್ರಿಂದ ಇನ್ನೂ ಜನಗಳು ಜಾಸ್ತಿ ಬರ್ತಾರೆ. ಯಾಕಂದರೆ ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇನ್ನೂ ಪರವಾಗಿಲ್ಲ. ಆದರೆ ಇನ್ನೂ ಬೆಟರಾಗಿ ಟೂರಿಸ್ಟ್ ಅವರು ಇದು ಪ್ಲೇಸ್ನ ಇದನ್ನು ಮಾಡಿಕೊಂಡು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಅಲ್ಲೆಲ್ಲ ಅಷ್ಟೊಂದು ಜನ ಏನೂ ಇರಲಿಲ್ಲ. ನೋಡ್ತಾ ಇರ್ಬೋದು ನೀವು ಬ್ಯಾಕ್ ಸೈಡೆಲ್ಲ ತುಂಬ ಕಮ್ಮಿನೇ. ಸ್ವಲ್ಪ ಜನ ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು, ಫೋಟೋಸ್ ತೊಗೋತಾಯಿದ್ರು, ವೀಡಿಯೋಸ್ ತೊಗೋತಾಯಿದ್ರು. ಆ್ಯಂಡ್ ನಾವು ಹೋಗಿದ್ದು ಈ ಒಂದು ಫೋರ್ಟ್ ಒಳಗೆ ಹೋದ್ವಲ್ಲ, ಅದೊಂದು ರೂಮ್ ಅಂತೆ. ರೂಮು ಆಮೇಲೆ ಕಿಂಡಿಗಳು ಜಾಸ್ತಿ ಇತ್ತು. ಎಲ್ಲೆಲ್ಲಿಂದನೂ ಬಂದು ಇಲ್ಲಿ ರೆಸ್ಟ್ ಮಾಡೋ ಥರ ಎಲ್ಲನೂ ಕೆಲವುದು ಕಿಂಡಿಗಳೆಲ್ಲ ಬರುತ್ತಲ್ಲ, ಅವಾಗೆಲ್ಲ ತಪ್ಪಿಸ್ಕೊಳ್ಳೋಕ್ಕೆಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಮಾಡಿದರು. ಅದನ್ನೆಲ್ಲ ನಾವು ನೋಡಿಕೊಂಡು ಸ್ವಲ್ಪ ಅಲ್ಲೇ ಇದ್ದು ಎಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಆನಂತರ ಈಚೆಗಡೆ ಬಂದು ಅಲ್ಲೂ ಕೂಡ ಒಂದು ರೀಲ್ಸ್ ಮಾಡಿದ್ದೀವಿ. ಅದಿನ್ನೂ ನನಗೆ ಅದು ಸಿಕ್ಕಿಲ್ಲ, ಅದಿನ್ನೂ ಅಪ್ಲೋಡ್ ಮಾಡಿಲ್ಲ ಅವರು. ಇನ್ನು ಅವರ ಫೋನಲ್ಲಿತ್ತು, ಪೂಜಾ ಅವರ ಫೋನಲ್ಲಿ. ಹಾಗಾಗಿ ಇಲ್ಲೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆದರೆ ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕಿಂತ ವ್ಯೂನ ಎಂಜಾಯ್ ಮಾಡಬೇಕು. ನಾವು ಹೋಗಿದ್ದ ಕಡೆ ಆ ವ್ಯೂನ ಎಂಜಾಯ್ ಮಾಡಿದಾಗ ನಮ್ಗೆ ಅದು ಲೈಫ್ ಟೈಮ್ ಒಂದು ಮೆಮೊರಿಯಾಗಿ ನಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಿ ಹೋಗಿದ್ದೆ, ಈ ಥರ ಪ್ಲೇಸ್ ಇತ್ತು ಅಂತ. ಅದ್ರ ಜೊತೆಗೆ ನಮ್ಗೆ ಇನ್ನೊಂದು ಅದೃಷ್ಟ ಏನಂದರೆ ಅದು ಎಲ್ಲನೂ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತೀವಿ. ಇದನ್ನು ನೆಕ್ಸ್ಟ್ ಟೈಮ್ ನಾವು ಇನ್ನೊಂದು ಕಡೆ ಅಪ್ಲೋಡ್ ಮಾಡಿದಾಗ ಆವಾಗ ನೋಡಿದಾಗ ಇನ್ನೊಂದು ಏನೋ ಒಂಥರ ದೊಡ್ಡ ಖುಷಿ ನನಗೆ. ನಾವು ಇವಾಗಲೂ ಕೂಡ ನಾನು ಫ್ಯಾಮಿಲಿ ಜೊತೆ ಎಲ್ಲ ಟ್ರಿಪ್ ಹೋಗಿದ್ವಲ್ಲ, ಆ ವೀಡಿಯೋಸ್ ಎಲ್ಲ ನಾನು ಇವಾಗಲೂ ಆವಾಗವಾಗ ತೆಗೆದು ನೋಡ್ತಾ ಇರ್ತೀನಿ. ನಾನು ತೋರಿಸ್ತೆ ಆವಾಗ ಅಲ್ಲಿ ಯಾಣದಲ್ಲಿ ಹೋಗಿ ನಾವು ವೀಡಿಯೋಸ್ ಎಲ್ಲ ಮಾಡಿ ನಾನು ತೋರಿಸ್ತೆ. ಅವರು ಮಿಸ್ ಮಾಡಿಕೊಂಡೆ ಅಂತ ತುಂಬ ಜನ ಹೇಳಿದ್ರು. ಅದೊಂದು ಮಿಸ್ ಮಾಡ್ಕೊಂಡ್ವಿ. ಮಳೆಗಾಲದಲ್ಲಿ ಕೆಲವು ಕಡೆ ಎಲ್ಲ ತುಂಬ ರೆಸ್ಟ್ರಿಕ್ಟ್ ಮಾಡಿರ್ತಾರೆ, ಕಳಿಸೋದಿಲ್ಲ. ಯಾಕಂದರೆ ಅಲ್ಲಿ ತುಂಬ ನೀರು ಜಾಸ್ತಿ ಇರುತ್ತೆ, ಅಲ್ಲಿ ಮಳೆ ಜಾಸ್ತಿ ಇರುತ್ತೆ, ಅಪಾಯಗಳೇ ಇರುತ್ತೆ ಅಂದ್ಬಿಟ್ಟು ಅವರೇ ಟೂರಿಸ್ಟ್ಗಳನ್ನಾಗಲಿ ನೋಡೋರ್ಗಾಗಲಿ ಬಿಡೋದಿಲ್ಲ. ಸೊ ಇಲ್ಲಿ ಕೆಲವೊಂದಿಷ್ಟು ರೀಲ್ಸು ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಫೋಟೋಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನು ಅಲ್ಲಿಂದ ನಾವು ಹೋಗಿದ್ದು ಇದಕ್ಕೆ ಗೋಕರ್ಣಕ್ಕೆ. ನಾವು ಗೋಕರ್ಣದಲ್ಲಿ ಬೀಚ್ ಬಿಡ್ತಾರೆ ಅಂತ ಅಂದ್ಕೊಂಡ್ವಿ, ಆದರೆ ಅಲ್ಲೂ ಕೂಡ ಬಿಡಲ್ಲ. ಆ್ಯಂಡ್ ಬೀಚ್ಗಳಿಗೆ ನೀವು ಹೋಗಿ ಆಟ ಆಡಬೇಕು ಅಂತಿದ್ರೆ ನವಂಬರ್, ಅಕ್ಟೋಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಟೈಮಲ್ಲಿ ಹೋಗಿ. ನಾವು ಹೋಗೋ ಟೈಮಲ್ಲಿ ಹೋಗಿದ್ದಕ್ಕೆ ಮಳೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಬೀಚ್ಗಳನ್ನೂ ಸ್ಟಾಪ್ ಮಾಡಿಬಿಟ್ಟಿದ್ರು. ಅದೊಂದು ಡಿಸಪಾಯಿಂಟ್ ಆಯಿತು. ಬೀಚಲ್ಲಿ ಆಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಇಲ್ಲೇನಂತ ಅಂದರೆ ಇಲ್ಲಿ ಯಾರೂ ಬಿಡ್ತಾ ಇಲ್ಲ, ನಾವೇ ಹೋಗ್ಬೋದು, ಹಂಗಿತ್ತು. ದಾರಿಗಳಿತ್ತು ಚಿಕ್ಕ ಚಿಕ್ಕದಾಗಿ, ಆದರೆ ಆಟ ಆಡೋದಕ್ಕೆಲ್ಲ ಇಲ್ಲ. ಜಸ್ಟು ಹೋಗಿ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು, ಆ ಥರ ಇತ್ತು. ಸೊ ಹಾಗಾಗಿ ನಾವು ಕೂಡ ಎಲ್ಲನೂ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ಎಲ್ಲ ತೂರ್ಬಿಟ್ವಿ. ಎಲ್ಲನೂ ಒಂದು ಸೈಡ್ ಒಂದು ಕಡೆ ಗ್ಯಾಪ್ ಇಟ್ಟಿದ್ರು. ಆ್ಯಂಡ್ ಪೊಲೀಸವರು ಕೂಡ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾವೆಲ್ಲ ಹೋದ್ವಿ. ಏನು ಆಟ ಆಡಲ್ವಲ್ಲ, ಜಸ್ಟ್ ವ್ಯೂ ಆದರೂ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಗೋಕರ್ಣ ಬೀಚ್ ಇದು.
ನಾವು ಫ್ಯಾಮಿಲಿಯಲ್ಲಿ ಹೋದಾಗ ಒಂದು ಪ್ರೈವೇಟ್ ಇದನ್ನ ತೊಗೊಂಡು ಅಲ್ಲಿ ಬೀಚಲ್ಲಿ ಆಟ ಆಡಿದ್ವಿ. ಆ ಥರ ಇವಾಗ ಬಿಡ್ತಾ ಇದ್ದಾರೋ ಇಲ್ವೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಈ ಥರ ದೇವಸ್ಥಾನದ ಹತ್ರನೇ ಇದೆ. ಅಲ್ಲಿಗೆ ಹೋದರೆ ಬೀಚಲ್ಲಿ ಬಿಡ್ತಾ ಇಲ್ಲ. ನೀವು ಜಸ್ಟ್ ವ್ಯೂನ ಎಂಜಾಯ್ ಮಾಡ್ಬೋದು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಆ ಥರ. ಆದರೆ ಇಲ್ಲೂ ಅಷ್ಟೇ ಸಖತ್ತಾಗಿತ್ತು. ನೀವು ನೀರು ಅಲೆಗಳನ್ನ ನೋಡ್ತಾ ಇದ್ರೆ ಅಷ್ಟು ಜೋರಾಗಿ ಬಡಿತಾ ಇತ್ತು. ಅದಕ್ಕೆ ಯಾರನ್ನೂ ಆಟ ಆಡೋದಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಏನಂದರೆ ಈ ನೀರಲ್ಲಿ ಸಿಕ್ಕಾಪಟ್ಟೆ ಗಲೀಜು. ಅದು ಈ ಟೈಮಲ್ಲಿ ಗಲೀಜು ಇರುತ್ತೆ ಅಂತಲೂ ಹೇಳ್ತಾಯಿದ್ರು. ಇನ್ನು ಬೇರೆ ಬೇಸಿಗೆಗಾಲ ಬಂದರೆ ನಿಮಗೆ ಗಲೀಜಿರಲ್ಲ, ಚೆನ್ನಾಗಿರುತ್ತೆ ನೀರು ಅಂತಲೂ ಹೇಳಿದ್ರು. ಈ ಟೈಮಲ್ಲಂತೂ ನೀವು ನೋಡ್ತಾ ಇದ್ರೆ ಅಲ್ಲಿ ಕಪ್ಪಗೆ ಸಿಕ್ಕಾಪಟ್ಟೆ ಗಲೀಜು. ನಾವು ಫ್ಯಾಮಿಲಿ ಜೊತೆ ಹೋದಾಗ ಇದಕ್ಕಿಂತ ಗಲೀಜಿತ್ತು. ಇವಾಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆವಾಗ ಹೋದಾಗ ನಮಗಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಸ್ಮೆಲ್ಲು. ನಿಜವಾಗ್ಲೂ ಹಂಗಿತ್ತು ಬೀಚ್ ಅಂತೂ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕ್ಲೀನ್ ಎಲ್ಲ ಮಾಡಿದ್ರು. ಸ್ವಲ್ಪ ಗಲೀಜು ಇದ್ದೇ ಇರುತ್ತಂತೆ ಈ ಟೈಮಲ್ಲಿ ಹೇಳ್ತಾಯಿದ್ರು. ಆ್ಯಂಡ್ ನಾವು ಒಂದು 6:30 ಆಗೋ ಗಂಟನೂ ಬೀಚಲ್ಲಿ ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲೋದ್ರೆ ಅದೇ ಅಲ್ವಾ, ಮಜಾ ಮಾಡಿಕೊಂಡು ಸ್ವಲ್ಪ ಹೊತ್ತು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಆನಂತರ ನಾವು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ನಾವು ಗೋಕರ್ಣದಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ಏನಂದರೆ ಒಳಗಡೆ ಎಲ್ಲ ಅಲೋಡ್ ಇಲ್ಲ, ಫೋನು ಗೊತ್ತಿರುತ್ತೆ ದೇವಸ್ಥಾನದಲ್ಲೆಲ್ಲ. ಅಲ್ಲೂ ಕೂಡ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ಒಳಗೆ ಹೋಗ್ಬೇಕಾದ್ರೆ ನೀವು ಶಿವನ ದೇವಸ್ಥಾನದ ಒಳಗೆ ಬಿಡ್ತಾರೆ ನಮ್ಮನ್ನು, ಫುಲ್ಲು ಒಳಗೆ ಬಿಡ್ತಾರೆ. ಅಲ್ಲೂ ಅಷ್ಟೇ ನುಗ್ಲಾಟ ಎಲ್ಲ ಮಾಡಲ್ಲ, ಆರಾಮಾಗಿ ನೀವು ದರ್ಶನ ಮಾಡ್ಬೋದು. ಅಲ್ಲಿ ಕೈಗೆ ನಮಗೆ ನೀರು ಸಿಗುತ್ತೆ, ನೀರು ಮುಟ್ಟೋದಕ್ಕೆ ಬಿಡ್ತಾರೆ. ಆಮೇಲೆ ಆಶೀರ್ವಾದ ಥರ ಅದು ನಮಗೆ ಆ ನೀರು ಸಿಕ್ಕಿದ್ರೆ ತಲೆ ಮೇಲೆ ಹಾಕ್ಕೊಂಡ್ರೆ ಅದೊಂಥರ ಆಶೀರ್ವಾದ. ನನಗೆ ಹೆಂಗೆ ಅನ್ನಿಸ್ತು ಅಂದರೆ ಫ್ಯಾಮಿಲಿ ಜೊತೆ ನಾವು ಬಂದಿದ್ವಲ್ಲ, ಆವಾಗ ನನಗೆ ಆ ದೇವ್ರನ್ನ ನೋಡಿದಾಗ ನಮ್ಮನ್ನು ಕರ್ಸ್ಕೊಂಡಿದ್ದಾನೆ, ನಮ್ಮನ್ನು ನೋಡೋಕೆ ಕರ್ಸ್ಕೊಂಡಿದ್ದಾನೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ ಆ ದೇವಸ್ಥಾನಕ್ಕೆ ಹೋದಾಗ. ಅಲ್ಲಿ ಆ ದೇವ್ರನ್ನ ನೋಡಿದಾಗ ಅದು ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಮೇಲೆ ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ಲ ಶಾಪಿಂಗ್, ಏನಾದ್ರು ನೋಡಿದ ತಕ್ಷಣ ಶಾಪಿಂಗ್ ಶುರು. ಇಲ್ಲೆಲ್ಲ ತುಂಬಾ ವುಡನ್ ಟಾಯ್ಸ್ಗಳೆಲ್ಲ ಇರುತ್ತೆ ನಿಮಗೆ. ಆಮೇಲೆ ಹೆಣ್ಮಕ್ಳಿಗೆ ಮಾಮೂಲಿ ಬೇಸಿಕ್ ಏನೇನು ಇರುತ್ತೆ ಅದೆಲ್ಲ ಇರುತ್ತೆ. ನಾನೇನೇನು ತೊಗೊಂಡಿಲ್ಲ ಇಲ್ಲಿ, ಬೇರೆಯವರೆಲ್ಲ ನೋಡ್ತಾಯಿದ್ರು, ಎಲ್ಲ ತೊಗೊಂಡ್ಲಿ ಅಂದ್ಬಿಟ್ಟು ಸುಮ್ಮನಾದ್ವಿ. ನಾನು ಬೇರೆ ಕಡೆ ಎಲ್ಲಾದರೂ ಪ್ಲೇಸಲ್ಲಿ ಶಾಪಿಂಗ್ ಮಾಡೋಣ, ಇಲ್ಲೇನು ಶಾಪಿಂಗ್ ಮಾಡೋದು ಅಂದ್ಬಿಟ್ಟು ಏನು ತೊಗೊಂಡಿಲ್ಲ. ಇದೊಂದು ಟೋಪಿ ಒಂದು ತೊಗೊಂಡೆ, ಯಾಕಂದರೆ ಹೊನ್ನಾವರ ಹೋಗ್ತಿವಲ್ಲ ಹಿಂಗೆ ಹಾಕ್ಕೊಂಡು ಫೋಟೋಸ್ ಎಲ್ಲ ತೊಗೊಳೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೊಂದು ಟೋಪಿ ತೊಗೊಂಡ್ವಿ. ಆನಂತರ ಅಲ್ಲಿ ಸಂಜೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ಲೂ ಕೂಡ ನಮಗೆ ದೇವ್ರ ಪ್ರಸಾದ ಸಿಕ್ತು. ಅಲ್ಲಿ ನಾವು ಸುಮ್ಮನೆ ನಿಂತಿದ್ದಾಗ ಅಲ್ಲೊಂದು 7:30 ಆಗಿತ್ತು. 7:30 ಹೋಗಿ ಕ್ಯೂ ನಿಂತ್ಕೊಂಡು ಅಲ್ಲೂ ಕೂಡ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ನಮ್ಗೆ ಎಷ್ಟು ಖುಷಿ ಆಯಿತು ಅಂದರೆ ಒಂದು ದಿವಸದಲ್ಲಿ ನಮಗೆಲ್ಲೂ ನಾವು ಈಚೆ ಹೋಗಿ ಊಟ ಮಾಡಲಿಲ್ಲ, ದೇವಸ್ಥಾನದಲ್ಲೇ ಕರೆಕ್ಟಾಗಿ ಹೋಗಿ ದರ್ಶನ ಮುಗಿಸ್ಕೊಂಬರೋ ಅಷ್ಟಿಗೆ ಊಟ ರೆಡಿ ಇತ್ತು ನಮಗೆ. ಆ ಥರ ಅನ್ನಿಸ್ತಾ ಇತ್ತು. ಅದೊಂಥರ ಅದೃಷ್ಟನೇ ಅಲ್ವಾ, ಎಲ್ಲರಿಗೂ ದೇವ್ರ ಪ್ರಸಾದ ಸಿಗೋಲ್ಲ. ಈಚೆಗಡೆ ಎಷ್ಟು ಬೇಕಾದ್ರೆ ನಾವು ಊಟ ಮಾಡ್ಬೋದು ದುಡ್ಡು ಕೊಟ್ಟು, ಆದರೆ ದೇವಸ್ಥಾನದಲ್ಲಿ ಸಿಗೋ ಅಂಥ ಅನ್ನ ಸಾಂಬಾರುಗಳು ನಿಜವಾಗ್ಲೂ ನಾವು ಮನೇಲಿ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಂತೂ ಬರೋಲ್ಲ, ಅಷ್ಟು ಚೆನ್ನಾಗಿತ್ತು ನಮಗೆ. ಇನ್ನು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಸೀದಾ ಬಸ್ ಹತ್ಕೊಂಡು ನಾವು ಹೋಗಿದ್ದು 1 ಅವರ್ ಅವರು ರೂಮ್ ಮಾಡಿದರು. ಅಲ್ಲಿಗೆ ಹೋಗಿದ್ದ ಮೇಲಂತೂ ಎಷ್ಟು ನಕ್ಕಿದ್ದೀವಿ ಅಂದರೆ ಈ ಸ್ಟ್ರಿಪ್ ಲೈಟ್ಗಳನ್ನ ತಂದಿದ್ರು ಪೂಜಾ ಅವರು ಮತ್ತು ಕಾವ್ಯ ಅವರು. ಮುಂಚೆನೇ ರೀಲ್ಸ್ ಎಲ್ಲ ನೋಡಿಬಿಟ್ಟು ನಮಗೆ ಫೋಟೋಸ್ ಕಳಿಸಿದ್ರು, ಅವರು ವಿಡಿಯೋದಲ್ಲಿ ಹಾಕಿದ್ರು. ಆ್ಯಂಡ್ ಎಲ್ಲ ಅದನ್ನು ಹಾಕ್ತಾಯಿದ್ವಿ. ಅದು ಒಂದು 5 ಜನಕ್ಕೆ ಮಾತ್ರನೇ ಆಗಿದ್ದು, ಬೇರೆಯವ್ರಿಗೆ ಆಗಲಿಲ್ಲ. ಸಖತ್ತಾಗಿ ನಕ್ಕಿದ್ದೀವಿ ಅಂದರೆ ಅಷ್ಟು ನಕ್ಕಿದ್ದೀವಿ. ಈ ಲೈಟಿಂಗ್ಸ್ ಎಲ್ಲಂತೂ ನನಗಂತೂ ಎಷ್ಟು ನಕ್ಕಿದ್ದೀನಿ ನೀವು ವಿಡಿಯೋದಲ್ಲಿ ಕೇಳಿಸ್ಕೋಬೋದು. ಅಲ್ಲೋಡ್ ಭವ್ಯ ನೋಡಿ ಹೆಂಗ ಅದು
ಕೂಡ ಒಂದು ರೀಲ್ಸ್ನ ಮಾಡಿದ್ವಿ. ಬರೀ ಒಂದೇ ಟೇಕಲ್ಲ, ರೀಲ್ಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ನೋಡ್ಬೋದು, ಒಂದು 5 ಜನಕ್ಕಾಯಿತು. ನನಗಾಗೋ ಅಷ್ಟೊತ್ತಿಗೆ ಅದು ಒಂದು ಸ್ವಲ್ಪ ಮಾತ್ರ ಸ್ಟ್ರಿಪ್ಸ್ ಇದ್ದಿದ್ದು, ಹಾಗಾಗಿ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಆ ರೀಲ್ಸ್ ನಾನು ಎಷ್ಟು ನೋಡಿದ್ದೀವಿ ಅಂದರೆ ನಾನು ಒಬ್ಬಳಲ್ಲ, ಎಲ್ಲರೂ ಅಷ್ಟು ನಕ್ಕಿದ್ದೀವಿ. ಅದನ್ನು ತಿರ್ಗಾ ಬೆಳಗ್ಗೆ ಎದ್ದು ನೋಡಿ ಅಲ್ಲಿ ಎಷ್ಟು ಸತಿ ನಕ್ಕಿದ್ದೀವೋ. ನಾನೇ ವೀಡಿಯೋ ಮಾಡ್ತಾ ಇದ್ದಿದ್ದು, ನನಗಂತೂ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನಗು ಬರ್ತಾಯಿತ್ತು. ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ ನೈಟ್ ಮಾತ್ರ. 12 ಗಂಟೆ 1 ಗಂಟೆ ತನಕನೂ ಸಖತ್ತಾಗಿ ನಕ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅಷ್ಟು ನಗಿತೀವಿ. ಲೈಫಲ್ಲಿ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊಂದೆಲ್ಲ ನಾವು ಆವತ್ತು ನೈಟ್ ನಕ್ಕಿರೋದು, ಮಾತಾಡಿರೋದೆಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ. ಸಿಗ್ತೀನಿ ನೆಕ್ಸ್ಟ್ ಒಂದು ಟ್ರಿಪ್ ಡೇ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.